ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಲಾಸ್ಟ್ ವ್ಲಾಗಲ್ಲಿ ಬರ್ತ್ಡೇ ವ್ಲಾಗ್ಗೆ ತುಂಬ ಜನ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರಿ, ಚೆನ್ನಾಗಿತ್ತು ಸೆಲೆಬ್ರೇಷನ್ ಅಂತೆಲ್ಲ ಹೇಳಿದ್ರಿ, ತುಂಬ ಖುಷಿ ಆಯಿತು. ಸೊ ಇನ್ನು ಇವತ್ತಿನ ವ್ಲಾಗಲ್ಲಿ ಗೊಂಬೆಗೆ ನೀವೆಲ್ಲರೂ ಬಂದು ಪ್ರೀತಿಯಿಂದ ಅವಳಿಗೆ ಆಶೀರ್ವಾದ ಮಾಡಿ ಒಂದು ಪ್ರೀತಿಯಿಂದ ಕೊಟ್ಟಿರೋ ಕಾಣಿಕೆ ಅಥವಾ ಗಿಫ್ಟ್ ಅಥವಾ ಪ್ರೆಸೆಂಟೇಷನ್ ಏನಿದೆ ಅದನ್ನು ಓಪನಿಂಗ್ ಮಾಡ್ತಾ ಇದ್ದೀವಿ. ಅದ್ರ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕಣ್ಮುಚ್ಚು ಈ ಕಡೆ ತಿರ್ಗೋ ನನ್ನ ಕಡೆ ತಿರ್ಗೋ ಸರ್ ಈ ಕಡೆ ಮುಂದೆ ತಿರ್ಗೋ ನನ್ನ ಕಡೆ ತಿರ್ಗೋ ತೋರ್ಸೆ ಏಯ್ ಇಲ್ಲಿ ನೋಡು ಗೊಂಬೆ ಇಲ್ಲಿ ಗೊಂಬೆ ಅಪ್ಪ ಇಲ್ಲಡ ನೋಡಿ ಏನೋ ಹೊಸ ಗಿಫ್ಟ್ ಬಂದೈತೆ ಅದು ಚೆನ್ನಾಗೈತೆ ಇದಕ್ಕಿಂತ ಗ್ಲಾಸ್ ಇಂದು ಯಾರು ಓದ್ತೀನಿ ಅಷ್ಟು ಕೊಡ್ತೀನಿ ಐತೆ ನೋಡೋಣ ಪೇಪರಲ್ಲಿ ಇತ್ತು ಇಲ್ಲ ಹಾಲ್ಗಿಲ್ಲ ಹಾಕೊಳ್ತು ಗ್ಲಾಸ್ ಗೊಂಬೆ ಗೊಂಬೆ ಇಲ್ಲ ನೋಡಮ್ಮ ಅದೇ ಮಂಚದ ಮೇಲೆ ಚೆನ್ನಾಗಿದೆ ಚಿನ್ನೆ ಚಿನ್ನೆ ಏನದು ಏನದು ಯಶೋಧ ಕೊಟ್ಟಿರೋದು. ಯಶೋದಕ್ಕ ಅಂದ್ರೆ ನಮ್ಮ ಅಪ್ಪ ಫ್ಯಾಮಿಲಿ ಕಡೆ ಚೆನ್ನಾಯ್ತಲ್ಲ. ಇದು ಗೋಪಿ ನಾನು ತಗೋಬೇಕಂತೇನಲ್ಲ ಅದೇ ಸ್ಟಾರು ಅದು ಇಲ್ಲಪ್ಪ ಚೆನ್ನಾಗೈತೆ. ಇದು ರಂಜು ಕೊಡ್ಸಿದ್ದ ಅವಾಗಲೇ ಕಟ್ಟಿದ್ದೀನಿ. ಶೂನು ಇತ್ತಲ್ಲ ಅವ್ರ ಜೊತೆ ಅದೇ ಗೋಪಿ ಅದೇ ಸ್ಟಾರ್ ಎಲ್ಲ ಬರುತ್ತಲ್ಲ ಅದು ರೋಬೋ ಸೆಟ್ ಮಾಡಬೇಕು. ಅದು ರಾಜು ಕೊಟ್ಟಿದ್ದು ಅವ್ರು ಯಾರೋ ಗೋಪಿ ಜಿಮ್ ಅವ್ರು 4 ಜನ ಬಂದ್ರಲ್ಲ ಅವ್ರು ಕೊಟ್ಟರು. ನಾನು ಕೈಗೆ ಕೊಟ್ಟರು, ನಾನು ಕೈಗೆ ಕೊಟ್ಲವಳು. ಹಾಕಿದ್ದು ಮಂಜು ಅಂತ ಆಮೇಲೆ ಆಪ್ ಮಾಡೋಣ. ನಾಲ್ಕು ಮಂಜು ಅಯ್ಯಪ್ಪ ಮಲಗೋರ್ಗು ಲ್ಯಾಪ್ಟಾಪ್ ಗಿಫ್ಟ್ ಆಯ್ತು ನಿಂಗೆ. ಕೇಳ್ತಿಲ್ಲ ಲ್ಯಾಪ್ಟಾಪ್ನ ಮಂಜು ಅಲ್ಲಡಲ್ಲಿ ಮಲ್ಕೋ ಹೋಗ್ಲಿ. ಲ್ಯಾಪ್ಟಾಪ್ ಗಿಫ್ಟ್ ಬಂದೈತೆ. ನಿಂದು ವಿಡಿಯೋಗೆ ಮೊಬೈಲ್ ಕೇಳಂಗಿಲ್ಲ ಇನ್ಮೇಲೆ. ಫೀಲ್ ಮಾಡಿ ಇಲ್ಲಿ ಇಲ್ಲೋಡ ಏನದು ಅದನ್ನ ತೋರಿಸ್ಬಿಟ್ಟು ಆಮೇಲೆ ಓಪನ್ ಮಾಡ್ರಿ. ಸರಿ ಆಯ್ತು. ಮಿನಿ ಕೊಟ್ಟಿದ್ದು ಅದ್ರಲ್ಲೇ ಐತೆ ಅನ್ಸುತ್ತಲ್ಲಮ್ಮ. ಗೋಪಿ ನೋಡು ಒಂದೊಂದು ಯಾವ್ದು ನೋಡ್ಕೊಂಡು ರೋಬೋ ಅಂತಲ್ಲ ಅದ್ರದ್ದು. ಅದಕ್ಕೆ ಹೇಳಿದ್ದು ಒಂದೊಂದರ ತೆಗಿಬೇಡ. ಅದು ಇದೇ ತರ ಆಟ ಸಾಮಾನು ಕಣ ಬಿಚ್ಕೊಡ್ರಿ. ಅಡಿಗೆ ಆಟ ಸಾಮಾನು ಇದು ಅದೇನೇ ಕಣಮ್ಮ. ತರದ್ದು ಇನ್ನ ಮೇಲ್ಗಡೆ ಅವೇ ನಮ್ಮ ಮಂಜು ಹೇಳಿದ್ದು ಆ ಥರ ಇರೋ ಎತ್ತಿ ಕೊಡು ಅಂತ. ಶಲ್ಲೆಲ್ಲ ಹಾಕ್ಬೇಕು ದೊಡ್ಡಪ್ಪ ಅಷ್ಟೇ. ದೊಡ್ಡಪ್ಪ ದೊಡ್ಡಪ್ಪ ಎತ್ತಿಟ್ಬಿಡು ದೊಡ್ಡಪ್ಪ. ಆಟ ಬಾಕ್ಸ್ ಪಿಯಾನೋ ಗೊಂಬೆ ಪಿಯಾನೋ ಬಂದಿತ್ತು. ಹಾರ್ಮೋನಿಯಂ ಇದು ಅಲ್ಲ ಕೀಬೋರ್ಡ್ ಅಂತೆ ಗೋಪಿ. ಯಾಕೆ ಕೊಟ್ಟಿದ್ದು?
ಏನು ಅಡುಗೆ ಮಾಡ್ಕೊಡ್ತೀನಿ ನನಗೆ ಇದು ಅತ್ತೆ ಕೊಡ್ಸುತ್ತಲ್ಲ ಅದೇ ಥರ ಬರ್ತದೆ ಗೊತ್ತಿಲ್ಲ ಯಾರೋ ಕೊಡ್ತಾರೆ ಹೆಸರು ಬರ್ತಿದ್ದಾನೆ. ಇನ್ನು ಈ ಬಟ್ಟೆ ಕೂಡ ತುಂಬಾ ಚೆನ್ನಾಗಿತ್ತು. ಬಟ್ ಆದರೆ ಕೆಲವೊಬ್ಬರು ಯಾರು ಕೊಟ್ಟಿದ್ದು ಅಂತ ನೆನಪಾಗ್ತಿಲ್ಲ, ಮತ್ತು ನೇಮ್ ಕೂಡ ಬರ್ದಿರಲಿಲ್ಲ. ಯಾಕಂದರೆ ಆ ಅರ್ಜೆಂಟಲ್ಲಿ ಎಷ್ಟೊಂದು ಗಿಫ್ಟ್ಸ್ ಬಂದಿತ್ತಲ್ವಾ, ಸೊ ನಮಗೂ ಗೊತ್ತಾಗಿಲ್ಲ. ಇನ್ನು ಆ ಕಡೆ ನನ್ನ ಫ್ರೆಂಡ್ ಕೊಟ್ಟಿರೋದು ಲೈಕ್ ಅದರಲ್ಲಿ ಫುಲ್ಲು ಸ್ಟೇಷ್ನರಿ ಕಿಟ್ ಥರ ಇದೆ, ಲೈಕ್ ಸ್ಕೆಚಸ್ ಆಗಿರ್ಬೋದು, ಪಾಯಿಂಟ್ ಪ್ರತಿಯೊಂದು ಕೂಡ. ಇನ್ನು ಗೊಂಬೆಗೆ ಮುಂದಕ್ಕೆ ಯೂಸ್ ಆಗುತ್ತೆ. ನಾನು ಪ್ರತಿಯೊಂದು ಟಾಯ್ಸ್ಗಳು ಕೊಡೋದಿಲ್ಲ, ಇವಾಗ ಹಳೇದು ಏನಿದೆ ಅದೇ ಆಟ ಆಡಲಿ ಅಂದ್ಬಿಟ್ಟು ಹಂಗೆ ಇಟ್ಟಿದ್ದೀನಿ. ಲಾಸ್ಟ್ ಇಯರ್ ಬರ್ತಡೇದು ಕೂಡ ಎಲ್ಲ ಮೇಲೆ ಹಂಗೆ ತುಂಬಿಟ್ಟಿದ್ದೀನಿ. ಸುಮ್ಮನೆ ಏನಕ್ಕೆ ಎಲ್ಲ ಹಾಳು ಮಾಡೋದು ನಂಗೆ ಇಷ್ಟ ಆಗಲ್ಲ. ಎಷ್ಟಿದೆ ಅಷ್ಟೆಲ್ಲ ಆಟ ಆಡಲಿ, ಅದೆಲ್ಲ ಹಾಳಾದ್ಮೇಲೆ ಬೇಕಾದ್ರೆ ಹೊಸದು ಕೊಡೋಣ. ಆಚೆ ಎಲ್ಲ ಹೋದಾಗ ಜಾಸ್ತಿ ಟಾಯ್ಸ್ ಕೊಡಿಸೋದು ಅದೆಲ್ಲ ನಾನು ಮಾಡೋದಿಲ್ಲ. ನಂಗೆ ಸುಮ್ಮನೆ ಅನ್ನೆಸೆಸರಿ ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟನೂ ಆಗಲ್ಲ. ಏನಾದ್ರು ನೆಸೆಸಿಟಿ ಇದೆ, ತುಂಬ ಇಲ್ಲ ಅವಳು ಬೇಕೇ ಬೇಕು ಅಂತ ಆಟ ಮಾಡ್ತಿದ್ರೆ ಆವಾಗ ಮಾತ್ರ ಇಸ್ಕೊಡ್ತೀನಿ. ಸೊ ಇದೆಲ್ಲ ಯೂಸ್ಫುಲ್ ಗಿಫ್ಟ್ಸ್ ಅಲ್ವಾ. ಸರಿ, ಅವಳಿಗೂ ಕೂಡ ಇನ್ನೂ ದೊಡ್ಡವಳಾದ್ಮೇಲೆ ಇದನ್ನೆಲ್ಲ ಯೂಸ್ ಮಾಡ್ಬೋದು. ಇದೇನು ಒಂದು 7th ಸ್ಟ್ಯಾಂಡರ್ಡ್ವರೆಗೂ ಯೂಸ್ ಮಾಡ್ಬೋದು. ಸೊ ಅವಾಗ ಅವಳಿಗೂ ಸ್ವಲ್ಪ ಬುದ್ಧಿ ಬಂದಾಗ ಕೊಟ್ಟರೆ ನೀಟಾಗೂ ಇಟ್ಕೊತಾಳೆ. ಇವಾಗಲೇ ಕೊಟ್ಟರೆ ಎಲ್ಲ ಹಾಳು ಮಾಡ್ತಾಳೆ. ಸೊ ಅದು ನಂಗೆ ಇಷ್ಟ ಆಗಲ್ಲ. ಸರಿ, ಇನ್ನು ಆಲ್ಮೋಸ್ಟ್ ಎಲ್ಲ ಗಿಫ್ಟ್ಸ್ ಓಪನ್ ಮಾಡಿಬಿಟ್ಟಿದ್ವಿ. ಗೊಂಬೆಯಾಗ ಆಲ್ರೆಡಿ ಅವ್ರ ದೊಡ್ಡಪ್ಪನ ಜೊತೆ ಒಂದು ಗಿಫ್ಟ್ ಓಪನ್ ಮಾಡ್ಕೊಂಡು ಆಟ ಆಡ್ತಿದ್ಲು. ಅದು ನಮ್ಮ ಮನೆ ಮೇಲ್ಗಡೆ ನ್ಯಾನ್ಸಿ ಅಂತ ಇದ್ದಾರೆ, ಅವ್ರು ಕೊಟ್ಟಿದ್ದು. ಅದು ಕೂಡ ಚೆನ್ನಾಗಿತ್ತು. ಇನ್ನು ಇದು ವಿಶ್ವ ಅಣ್ಣ ಕೊಟ್ಟಿದ್ದು ಪಝಲ್ ಬುಕ್. ಇವಳ ಹತ್ರ ಗೊಂಬೆ ಹತ್ರ ಪಝಲ್ ಬುಕ್ ಒಂದೇನೋ ಇತ್ತು. ಇದು ಒಂಥರ ಲೈಕ್ ಶೆಲ್ ಹಾಕಿದ್ರೆ ಶೆಲ್ ಇರುತ್ತೆ ಅನ್ಸುತ್ತೆ, ಜಸ್ಟ್ ಬಟನ್ ಪ್ರೆಸ್ ಮಾಡಿದ್ರೆ ವರ್ಡ್ಸ್ ಬಗ್ಗೆ ಎಲ್ಲ ಹೇಳುತ್ತಲ್ಲ ಆ ಥರದ್ದು. ಸೊ ಅದು ಚೆನ್ನಾಗಿತ್ತು. ಅದನ್ನ ಕೂಡ ಯೂಸ್ಫುಲ್. ಗೊಂಬೆಗೆ ಎಜುಕೇಷನಲ್ ಟಾಯ್ಸ್ ಇವೆಲ್ಲ ಲೈಕ್ ಅವಳು ಕೂಡ ಕಲ್ತ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ. ಸೊ ಅಲ್ಲಿ ಪ್ರೆಸ್ ಬಟನ್ ಇರುತ್ತೆ, ಲೈಕ್ ಸ್ಟಾಪ್ ಅಂಡ್ ಸ್ಟಾರ್ಟ್ ಅಂತ, ಅದನ್ನ ಪ್ರೆಸ್ ಮಾಡಿದ್ರೆ ಸೊ ಆ ವರ್ಡ್ಸ್ ಪ್ರೊನೌನ್ಸ್ ಆಗುತ್ತೆ. ಸೊ ಅದೆಲ್ಲ ಚೆನ್ನಾಗಿರುತ್ತೆ ಅಟ್ರಾಕ್ಟಿವ್ ಆಗಿ ಗೊಂಬೆಗೆ. ಇನ್ನು ನೋಡ್ಬೋದು ಅವಳು ಕಿಚನ್ ಒಂದು ಸೆಟ್ ಬಂದಿತ್ತು, ಅದನ್ನ ತೆಗೆದ್ಬಿಟ್ಟು ಆಟ ಆಡ್ಕೊಂಡು ಅವ್ರ ದೊಡ್ಡಪ್ಪಗೆ ಬಿರಿಯಾನಿ ಮಾಡ್ಕೊಡ್ತೀನಿ, ಅದು ಮಾಡ್ಕೊಡ್ತೀನಿ, ಇದು ಮಾಡ್ಕೊಡ್ತೀನಿ ಅಂತ ಅಲ್ಲಿ ಅಡುಗೆ ಮಾಡ್ಕೊಡ್ತಾ ಇದ್ದಾಳೆ. ಸೊ ನಾನು ನ್ಯಾಚುರಲ್ ಕ್ಲಿಪ್ಪಿಂಗ್ಸೇ ಹಾಕೋಣ ಅಂದ್ಕೊಂಡೆ. ಸ್ವಲ್ಪ ಅಪ್ಪ ಟಯರ್ಡಾಗಿ ಮಲಗಿದ್ರಲ್ಲ, ಅವರು ಫ್ಯಾನ್ ಹಾಕ್ಕೊಂಡಿರೋದ್ರಿಂದ ಅವ್ರಿಗೆ ಒಂದು ಸ್ವಲ್ಪ ಹಿಂಸೆ ಅನಿಸ್ತಿತ್ತು. ಸೊ ಅದಕ್ಕೋಸ್ಕರ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಹಾಂ ಹಾಂ ಹಾಕ್ತೀನಿ. ಏನದು? ಯಾರು ಹಾಕಿಲ್ಲ ಬರ್ಕೋಸೋದು. ನಮ್ಗೆ ನೋಡೋಕ್ಕಾಗಲ್ಲ. ಯಾರೇನು ಹಾಕಿದಾರೆ ಅವ್ರಿಗೂ ಇದ್ದೇ ಬಂದಲ್ಲ. ಬಸಮ್ಮ ಹಿಂಗೆ ಅದೇ ಅಲ್ಲೋಗಿ ಮಲ್ಕೋಗತ್ತೆ ರೂಮಲ್ಲಿ, ನಮ್ಮ ರೂಮಲ್ಲಿ ಮಲ್ಕೋಗಾಯ್ತು. ಗೊಂಬೆ ಎಲ್ಲ ತೆಗಿಯಂಗಿಲ್ಲ ಇವಾಗ, ಒಂದೇ ಅಷ್ಟು ತೆಗ್ದಿರೋದ್ರಲ್ಲಿ ಆಡಬೇಕು. ಹಂಗೂ ಆ ಟಾಯ್ಸ್ ತೋರಿಸೇ ಇಲ್ಲ ನಾವು ಡ್ಯಾನ್ಸ್ ಇನ್ನು ಗಿಫ್ಟ್ ಓಪನಿಂಗ್ದು ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಕೆಲವೊಂದು ಗಿಫ್ಟ್ ಇನ್ನೂ ಮಿಸ್ ಆಗಿತ್ತು. ಲೈಕ್ ರೂಮಲ್ಲಿ ಒಬ್ಬೊಬ್ಬರು ಒಂದೊಂದು ಕಡೆ ಇಟ್ಬಿಟ್ಟಿದ್ರು. ಸರಿ ಅಂತ ಹೇಳಿ ನೋಡಿ, ಗೋಪಿ ಪಕ್ಕ ಒಂದು ಹಂಗೆ ಇದೆ, ಒಂದು ಟೆಡಿ ಏನೋ ಬಂದಿತ್ತು, ಅದನ್ನು ಕೂಡ ಓಪನ್ ಮಾಡಿರಲಿಲ್ಲ. ಅಷ್ಟರಲ್ಲಿ ಮೂವಿ ಕಾರ್ಡ್ಸ್ ಅಂದರೆ ಏನು ಪ್ರೆಸೆಂಟೇಷನ್ ಕಾರ್ಡ್ಸ್ ಇತ್ತಲ್ಲ, ಅದನ್ನು ಓಪನ್ ಮಾಡ್ತಿದ್ವಿ ಇವಾಗ. ಸರಿ, ಅದನ್ನ ನಮ್ಮ ಅಪ್ಪನೇ ಆಗಲಿ ಗೋಪಿನೇ ಆಗಲಿ ನಾವೇ ಆಗಲಿ, ಅಂದರೆ ನನ್ನ ಮದುವೆಯಿಂದನೂ ಹಂಗೇನೆ ನಮಗೇನು ಗಿಫ್ಟ್ ಮಾಡಿದ್ದಾರೆ ಅವ್ರ ನೇಮು ಮತ್ತು ಅದನ್ನು ಬರ್ದಿಡಿಸ್ತಾರೆ ನಮ್ಮಪ್ಪ ಒಂದು ಡೈರಿಲಿ. ಏನು ನೆಕ್ಸ್ಟ್ ಟೈಮ್ ಅವ್ರು ಯಾರು ಹಾಕಿದ್ದಾರೆ ಅಂತ ನೋಡೋದಕ್ಕೆ ಅಥವಾ ಏನು ಕಥೆನೋ ಗೊತ್ತಿಲ್ಲ, ಅವ್ರಿಗೆ ಆಗಿಂದ ರೂಢಿಯಾಗಿದೆ. ಸರಿ ಅಂತ ಹೇಳಿ ಇವಾಗ ನಾನು ಅದನ್ನೇ ಮಾಡ್ತಾಯಿದ್ದೆ. ಸೊ ಇವಾಗ ತೆಗ್ದು ಹಾಕಿ ಎತ್ತಿಡ್ತಿರೋದು. ಇದರಲ್ಲಿ ಪಾಪ ಎಷ್ಟೊಂದು ಜನ ಗಿಫ್ಟ್ ಕೊಟ್ಟಿದ್ದಾರೆ, ಬಟ್ ಹೆಸ್ರನ್ನೇ ಬರೆದಿಲ್ಲ, ಅದೊಂದು ಬೇಜಾರಾಯಿತು. ಸೊ ನಮ್ಗೆ ಹೆಂಗೆ ಗೊತ್ತಾಯ್ತು, ಅಟ್ಲೀಸ್ಟ್ ನಾವೇನು ಅಲ್ಲಿ ವೀಡಿಯೋ ಮಾಡಿಸಿಲ್ಲ. ವೀಡಿಯೋ ಮಾಡಿಸಿದ್ರೆ ಹೋಗ್ಲಿ ಬಿಡಪ್ಪ, ಇವರೇ ಈ ಕಾರ್ಡ್ ಕೊಟ್ಟಿದ್ದಾರೆ ಅಂತ ಕಂಡುಹಿಡಿಬೋದಾಗಿತ್ತು. ಬಟ್ ಎಷ್ಟು ಜನ ಗೊತ್ತಾ, ಒಂದು 10ರಿಂದ 12 ಜನವರೆಗೂ ನೇಮೇ ಬರೆದಿರಲಿಲ್ಲ, ಗಿಫ್ಟು ಪ್ಲಸ್ ಇದು. ಆಮೇಲೆ ನಮಗೆ ಈ ಗ್ರೀನ್ ಬಾಕ್ಸ್ ಇದೆ ಅಲ್ವಾ, ಅಂದರೆ ಗ್ರೀನ್ ಬಾಟಲ್, ಅದು ಕೂಡ ನಮಗೆ ರಂಜಿತ್ ಭೈ ಅವ್ರು ಕೊಟ್ಟಿದ್ದಂತ ಆಮೇಲೆ ಗೊತ್ತಾಯಿತು.
ಹಾಂ ಅವಳು ತೋರಿಸಿ ಅವಳಿಗೇನು ಖುಷಿ ಗೊಂಬೆ. ಎಲ್ಲಿ ಇಲ್ಲಿ ಬಲೂನ್ ತೋರ್ಸಂಗೆ ಇರು, ಕೆಳಗಡೆ ಬಿಡೋಣ, ಕೆಳಗಡೆ ನಿಲ್ಲಿ. ಕೊಡಿ. ಆಫ್ ಮಾಡಿ ಇವಾಗ, ಆಫ್ ಮಾಡು, ಆಫ್ ಮಾಡು. ತಗೋ. ಅಪ್ಪ ಹೇಳಿಬೇಡ ಅಪ್ಪ. ಅಲ್ಲಿ ಚಿನ್ನು ಚಿನ್ನು ನಾನು ನೋಡಿ ಬಿಡ. ಅಯ್ಯೋ ಪ್ರತಿ ನಮ್ಮ ಅಪ್ಪ ತೆಗಿಸ್ಕೊಂಬ. ನಿಮ್ಮ ದಡಮ್ಮನ್ ಕೊಡಿ ಗೊಂಬೆ ಹೊಡೆ. ಚಿಕ್ಕಮ್ಮ ಅವಳಿಗೂ ಹೊಡಿಚಾ, ಚಿಕ್ಕಮ್ಮ ಅವಳಿಗೂ ಹೊಡಿಚಾ, ಅವಳಿಗೂ. ಚಿನ್ನು ಕೊಡಿ, ಚಿನ್ನು ಕೊಡಿ ಹೋಗು. ಅಯ್ಯೋ ಅದು ಚಿಕ್ಕದು ದೊಡ್ಡದು ನೋಡಿ. ಅವಳೇ ಹೊಡೆದಾಕ ಅಲ್ಲೇ. ಅಯ್ಯೋ ಹೊಡಿ ಹಂಗೆ. ಚಿನ್ನು ಅಲ್ಲಿ ಕೂತವನ, ಅಷ್ಟು ಚೆನ್ನಾಗಿ ಕೂತವನ ಹೊಡಿ. ಗೊಂಬೆ ಅಲ್ಲಿ ಚಿನ್ನು ಗೊಂಬೆ ಹುಡುಕ್ ಇಲ್ಲಿ ಇಲ್ಲಿ ನೋಡಿ ಬಾ ಇಲ್ಲಿ. ಬರ್ತಾ ಇಲ್ವಾ ಅಣ್ಣ ಅದು? ತೋರಿಸ್ತಾ ಇಲ್ವಾ? ಓ ಅಳಿಕೆ ಹೊಂಟಾಯ್ತು ಅಲ್ಲಿ ಚಿನ್ನು. ಕೊಡಿಲೆ ಅಯ್ಯೋ ಇದು ಅವಳಿಗೆ ಇಷ್ಟ ಈ ಆಟ. ಮನೇಲಿ ಆಡ್ತೀವಿ ನಾವು. ಕಾಲಿನ ಗೊಂಬೆ ಕಡಿಯಮ್ಮ. ಜೋರ ಹೊಡಿಬೇಕು ನೀನು, ನಿಧಾನಕ್ಕೆ ಹಿಂಗೆ ಎಷ್ಟಿದ್ರೆ. ಅಯ್ಯೋ ಏನಾಗಿಲ್ಲ ಹೊಡಿ ಬಲೂನಲ್ಲಿ ಹೊಡಿ. ತಗೋ ಹೊಡಿಬೇಕು.
ಹೊಡಿ ನಿಮ್ ದಡಮ್ಮನ ಕೊಡಿ ಅಲ್ಲೇ ಜೋರ ಕೊಡಿ. ಏಯ್ ಕಾಲು ನಾನೇ ಕೊಟ್ಟಿದ್ದು. ಇನ್ನು ಈ ಡಾಗ್ ನೋಡಿದ್ರೆ ಒಂದು ದೊಡ್ಡ ಕತೆ. ಶಿಡ್ಸ್ ಡಾಗ್ ಇದು. ನಾನು ಆ್ಯಕ್ಚುಲಿ ಬಿರಿಯಾನಿ ಮಿಕ್ಕಿತ್ತು, ಗೊಂಬೆ ಬರ್ತಡೇಗೆ ಮಾಡಿದ್ದಿದ್ದು. ಸರಿ, ನಮ್ಮ ಅಪಾರ್ಟ್ಮೆಂಟಲ್ಲಿ ಕಸ ಎತ್ಕೊಂಡು ಹೋಗಿ ಬರ್ತಾರಲ್ಲ ಅವರು ಮತ್ತು BBMP ಅವರು ಒಂದಷ್ಟು ಜನ ಬರ್ತಾರೆ, ಅವ್ರಿಗೆಲ್ಲ ಕೊಡೋಣ, ವೇಸ್ಟ್ ಮಾಡೋ ಬದಲು ಯಾರೋ ಒಬ್ರು ತಿಂದ್ರೆ ಆಗುತ್ತೆ ಅನ್ನೋದು ಕೆಳಗಡೆ ಬಂದೆ. ಇದು ನೋಡಿದ್ರೆ ಅಳ್ತಾ ಇತ್ತು, ಸೌಂಡ್ ಮಾಡ್ತಿತ್ತು, ಮತ್ತು ಹೊಟ್ಟೆ ಇಸ್ಕೊಂಡಿದೆ ಅಂತ ಏನೋ ಅನಿಸಿ ನನಗೆ. ನಾನೇನು ಮಾಡಿದೆ, ಒಂದು ಕವರ್ ಮೇಲೆ ಒಂದು ಸ್ವಲ್ಪ ಬಿರಿಯಾನಿ ಪೀಸ್ ಮತ್ತು ಸ್ವಲ್ಪ ರೈಸ್ ಹಾಕಿದೆ. ನನಗೆ ಗೊತ್ತಿಲ್ಲ ಇದು ರೈಸ್ ತಿನ್ನುತ್ತಾ ಇಲ್ವಾ, ಬಟ್ ನನಗೇನೋ ಗೊತ್ತಿಲ್ಲ, ನನಗೆ ಹಾಕ್ಬೇಕು ಅನಿಸ್ತು, ಹಾಕಿದೆ. ಹಾಕಿದ ತಕ್ಷಣ ನನ್ನ ಬಿಡ್ತಾನೆ ಇಲ್ಲ. ಎಷ್ಟು ಪ್ರೀತಿ, ನಾಯಿಗಿರೋ ನಿಯತ್ ಅದೇ ಹೇಳೋದು. ನನಗೆ ತುಂಬಾ ಪ್ರೀತಿ ಕೊಡ್ತು, ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ. ಮತ್ತು ನನಗೆ ಆಚೆ ಬಿಡೋಕ್ಕೂ ಇಷ್ಟ ಇಲ್ಲ. ಮತ್ತು ಎಲ್ಲ ಒಂದು 4 ರೋಡ್ ವಿಚಾರಿಸಿದ್ವಿ ನಾವು, ಯಾರ್ದಾದ್ರೂ ಇದ್ರೆ ವಾಪಸ್ ಕೊಡೋಣ ಅಂತ. ರೆಸ್ಕ್ಯೂ ಟೀಮ್ಗೆಲ್ಲ ಕಾಲ್ ಮಾಡಿದೆ, ಅಟ್ಲೀಸ್ಟ್ ಕೊಟ್ಬಿಡೋಣ, ಎಲ್ಲೋ ಒಂದು ಕಡೆ ಸೇಫ್ ಆಗಿರಬೇಕು. ಯಾಕಂದರೆ ನಮ್ಮ ಅಪಾರ್ಟ್ಮೆಂಟಲ್ಲಿ ಪೆಟ್ಸ್ ಅಲೋಡ್ ಇಲ್ಲ. ಸೊ ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ಚೆನ್ನಾಗಿದ್ರೆ ಸಾಕು. ನನ್ನ ತಲೆಯಲ್ಲಿ ಅದು ಕುತ್ಕೊಂಡ್ಬಿಡ್ತು. ಮತ್ತು ಅದು ತೋರಿಸಿರೋ ಪ್ರೀತಿಗೆ ನಂಗೆ ಬಿಡೋಕ್ಕೆ ಮನಸ್ಸಿಲ್ಲ. ಸರಿ, ಇನ್ನು ನಮ್ಮ ಮಾಮ ಮನೆಗೆ ಒಂದಿನ ಕೊಟ್ಟು ಕಳಿಸಿದ್ದೆ. ಅವರು ಒಂದಿನ ನೋಡಿಬಿಟ್ಟು ಇಲ್ಲ ನಮ್ಮ ಮನೇಲಿ ಅಲೋ ಮಾಡ್ತಿಲ್ಲ ಅಂತ ಹೇಳಿ ವಾಪಸ್ ಕೊಟ್ಟರು. ಸರಿ, ಇನ್ನು ನನಗೆ ವಾಟ್ಸಪ್ ಸ್ಟೇಟಸ್ನೆಲ್ಲ ಹಾಕಿದ್ದೆ, ಯಾರು ಬಂದು ಎತ್ಕೊಂಡ್ರೆ ತೊಗೊಂಡೋಗ್ಲಿ, ಸಾಕೋರು ಪ್ರೀತಿಯಿಂದ ಇದ್ರೆ ಅಂತ. ನೋಡಿ, ನನ್ನ ಕಾಲ ಮೇಲೆ ಹತ್ತಿದ್ರೆ ಬಿಡ್ತಾನೆ ಇಲ್ಲ. ತುಂಬ ಅಳು ಬಂದ್ಬಿಡ್ತು ನನಗೆ. ಮನುಷ್ಯರು ಒಂದು ಪ್ರಾಣಿಗೆ ಒಂದು ಜಾಗ ಇಲ್ಲ ಅಂದರೆ ನಮ್ಮ ಮನುಷ್ಯರಿಗೆ ಹೆಂಗಪ್ಪ ಈ ಜಗತ್ತಲ್ಲಿ ಅಂತೆಲ್ಲ ಅನಿಸ್ಬಿಡ್ತು ನನಗೆ. ಲಿಟ್ರಲಿ ಕಣ್ಣಲ್ಲಿ ನೀರು ಬಂದುಬಿಡ್ತು. ಸರಿ, ಊಟನೆಲ್ಲ ಹಾಕಿ ಹಾಗೆ ಕಟ್ಟಿ ಇಟ್ಟಿದ್ದೆ. ಆಮೇಲೆ ರಂಜು ಇದ್ದಾಳಲ್ಲ, ರಂಜುಗೆ ಫೋನ್ ಮಾಡಿದೆ. ಅಟ್ಲೀಸ್ಟ್ ಅವ್ರ ಮನೇಲಿ ಕ್ಯಾಟ್ನ ಸಾಕಿದ್ರು. ಆ ಬೆಕ್ಕಿಗೆ ಎಷ್ಟು ಪ್ರೀತಿ ಕೊಟ್ಟಿದ್ರೆ ನಾನು ಡೈರೆಕ್ಟಾಗಿ ನೋಡಿದ್ದೆ. ಅಟ್ಲೀಸ್ಟ್ ಅಂಥವ್ರ ಕೈಗೆ ಸಿಕ್ಕಿದ್ರೆ ಇದು ಕೂಡ ಚೆನ್ನಾಗಿರುತ್ತೆ ಅನ್ನೋದು ನನಗೆಲ್ಲೋ ಒಂದು ಸ್ವಲ್ಪ ಧೈರ್ಯ ಇತ್ತು. ಸರಿ, ರಂಜು ಅವರು ಒಪ್ಪಿರಲಿಲ್ಲ. ಆಮೇಲೆ ಅವ್ರ ಓನರ್ ಎಲ್ಲ ಒಪ್ಪಿಸಿ ಕರ್ಕೊಂಡು ಹೋದ್ರು. ಇವಾಗ ನನಗೆ ತುಂಬ ಖುಷಿ ಇದೆ, ಇವಾಗ ಆರಾಮಾಗಿದೆ. ನಾವು ಕೂಡ ಹೋದಾಗೆಲ್ಲ ನೋಡ್ಬೋದು ಅನ್ನೋ ಖುಷಿ ಚೆನ್ನಾಗಿ ಅನಿಸ್ತು. ಅಮ್ಮ ನನಗೆ ಬಟ್ಟೆ ಎಳೀತದೆ ಭಯ. ಬಾಯ್ ಬಾಯ್ ಬಾಯ್. ಇದು ನೋಡು ಪಾಪ, ಇವಾಗ ಇದಕ್ಕೆ ನಾನು ಅಮ್ಮ ಆಗಿಬಿಟ್ಟಿದ್ದೀನಿ. ನೋಡಿ ಎಷ್ಟು ಕಿಟ ಮಲ್ಕೊಳತ್ತೆ, ಏನೋ ಯೋಚನೆ ಮಾಡ್ತಾ ಇದೆ. ಹೋಗೋದಾ ಅಣ್ಣ? ಗೊಂಬೆ ಅಣ್ಣ ಹೋಗೋದಾ ಬೇಡವಾ? ಇಲ್ಲೇ ಇರ್ಬೇಕಾ ಹೋಗ್ಬೇಕಾ? ಏನು ತಿಂತೀಯ? ಏನು ಬೇಕು ನಿಮಗೆ? ನನ್ನ ಮಗನೇ ಅಷ್ಟು ಮೊಟ್ಟೆ ಪಪ್ಸ್ ತಂದಿದ್ದೀನಿ, ಕ್ರೀಮ್ ಪಪ್ಸ್ ತಂದಿದ್ದೀನಿ, ಒಬ್ಬಟ್ಟು ಒಂದು ತರಬೇಕು, ಅದು ತರಿಸ್ಕೊಡ್ತೀನಿ ನಿಮಗೆ. ಏನ ಎಷ್ಟು ಜನ ತಂದಿರಲಿಲ್ಲ? ಯಾರು ಬಟ್ಟೆ ಮಾಡಿದ್ದ? ಯಾರು ಚಮ? ನನ್ನ ಬಂಗಾರಿ, ನಿನ್ನ ಪ್ರಾಣ ನಿನ್ನ. ನಾನು ಕೇಳಿದ್ರು ಬೈತಪ್ಪ. ಇನ್ನು ಗೊಂಬೆಗೆ ಬಂದಿರೋ ಬರ್ತ್ಡೇ ಡ್ರೆಸ್ಗಳಿವೆಲ್ಲ ಸರಿ ಅಂತ ಹೇಳಿ ಇವಾಗ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ಸೊ ಮನೆ ಎಲ್ಲ ಕ್ಲೀನ್ ಮಾಡಿದ್ವಿ, ಮನೆ ಫುಲ್ ಗಲೀಜಾಗಿಬಿಟ್ಟಿತ್ತು ಅಷ್ಟೇ. ಇವತ್ತಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರೋ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಮತ್ತು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಎಲ್ಲ ಮಾಡಿ ಶಿಕ್ಷ ಮಕ್ಕಂದು ಏಟ್ ಮಾಡಿ ಚೆಮ್ಮಡಿ ಚೆಸ ಮಾಡಿ ಈ ಚೆಸ ಮಕ್ಕಂದು ನಮ್ಮ ಮಮ್ಮಿ ಮಕ್ಕ ತಕೋಸಿದ್ರಿ. ಬಾಯ್.